ಸರ್ 100 ಎಕರೆ ವಿಚಾರ ಬಹಳ ಚರ್ಚೆ ಆಗ್ತದೆ ಸರ್. ಎಲ್ಲಿ? ಪುನಃ ಈ ಸದನದಲ್ಲೇನೋ ನೀವು ಉತ್ತರ ಕೊಟ್ಟಿದ್ರ ಸರ್, ನಮ್ಮ ಹತ್ರ ಭೂಮಿನೇ ಇಲ್ಲ, ಭೂಮಿ ಇಲ್ಲ ಮಂಡ್ಯದಲ್ಲಿ ಲಭ್ಯ ಇಲ್ಲ ಅಂತ ಲಭ್ಯ ಇಲ್ಲ. ನಾನು ನಮ್ಮ ರವಿಗೆ ಮತ್ತು ನಮ್ಮ ಗಂಗಾಧರ್ಗೆ ಬಿಟ್ಬಿಟ್ಟಿದ್ದೀನಿ. ನಮ್ಮ ರವಿಗೆ ಗಂಗಾಧರ್ಗೆ ನಾವು ಒಂದು ದಿವಸ ಹೇಳಿದ್ರೆ ಚಂದ, 2 ದಿವಸ ಹೇಳಿದ್ರೆ ಚಂದ, 3 ದಿವಸ ಹೇಳಿದ್ರೆ ಚಂದ, ಅದನ್ನೇ ಪದೇ ಪದೇ ಹೇಳೋದು ಚೆನ್ನಾಗಿರಲ್ಲ. ಅವ್ರಿಗೆ ಹುಟ್ಟು ಸುಳ್ಳ ಆಗ್ಬಿಟ್ಟವ್ರೆ. ಒಂದು ನಿಮಿಷ ಕೇಳಿ, ಏನು ಲೆಟ್ರ್ ಅವ್ರು ಯಾರ್ರೀ ಲೆಟ್ರ್ ಹಾಕಕ್ಕೆ? ಒಂದು ನಿಮಿಷ ಕೇಳ್ರಿ. ಲೆಟ್ರ ನನಗೂ ಹಾಕಕ್ಕೆ ಅಧಿಕಾರ ಇಲ್ಲ, ಅವ್ರಿಗೂ ಹಾಕಕ್ಕೆ ಅಧಿಕಾರ ಇಲ್ಲ, ಇವ್ರಿಗೂ ಹಾಕಕ್ಕೆ ಅಧಿಕಾರ ಇಲ್ಲ. ನನಗೆ ಬೇಕಾದ್ರೆ ಜಮೀನು ಕೇಳೋದಕ್ಕೆ ಬಗರುಕುಮ್ಮನಲ್ಲಿ ಅರ್ಜಿ ಇರಬೇಕು. 53-57ನೇ ಅಪ್ಲಿಕೇಶನ್ನ ಹಾಕಿದರೆ ನಮಗೆ ಲ್ಯಾಂಡ್ ಕೊಡ್ಬೋದು. ತಹಸೀಲ್ದಾರು, ಆ ಶಾಸಕರು, ಅಧ್ಯಕ್ಷರು. ಕಂಪ್ನಿಯವನು KDBನಲ್ಲಿ ಸಿಂಗಲ್ ವಿಂಡೋ ಇದೆ, ಹಾಕಬೇಕು ಅಂತ 100 ಸಲ ಹೇಳಿದ್ದೀನಲ್ರಿ. ನಿಮ್ಮ ಕೈ ಮುಗಿತೀನಿ ರೀ, ಪ್ಲೀಸ್. ಯಾರು ಹೇಳಿಲ್ಲ ರೀ, ಯಾರು ಹೇಳಿಲ್ಲ ರೀ. ನಾನು ಸದನದಲ್ಲಿ ಒಬ್ಬ ಮಂತ್ರಿ ಆಗಿರ್ತೀನಿ ರೀ. ಯಾವ ಉತ್ತರ ಕೊಡ್ತಾರೆ? ಯಾವ್ದೋ ವಿಚಾರಕ್ಕೆ ಯಾವ್ದೋ ಉತ್ತರ ಕೊಟ್ರೆ ಅದನ್ನ ಇವ್ರೇ ಹಾಕ್ರಿ ಹೋಲಿಸ್ತಾರೆ. ಇವ್ರಿಗೆ ಕೇಳ್ರಿ. ಒಂದು ನಿಮಿಷ ಕೇಳಪ್ಪ ದಯವಿಟ್ಟು, ಸುಮ್ಮನೆ ಏನೇನೋ ಮಾತಾಡ್ಬಿಟ್ಟು ದಯವಿಟ್ಟು ಕೇಳ್ರಿ. ಯಾವ ಸಂದರ್ಭದಲ್ಲಿ ಯಾರು ಯಾವ ಮಂತ್ರಿ ಉತ್ತರ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಈಗ ಕೆಲವು ಟೈಮು ಯಾವುದೋ ಒಂದು ಲ್ಯಾಂಡ್ ಕೇಳ್ತಾರೆ ಅನಧಿಕೃತವಾಗಿ, ಅಥವಾ ಯಾವುದೋ ವಿಚಾರಕ್ಕೆ ನಾವು ಇದು ಕೊಡಲ್ಲ ಅಂತ ಹೇಳಿರ್ತೀವಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಸಂಬಂಧ ಇಲ್ಲ. ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆಯಲ್ಲಿ ಯಾವುದಾದ್ರು ಕಾರ್ಖಾನೆ ಮಾಡೋದಿದ್ದರೆ ಅದನ್ನು ಯಾರು ರಿಜಿಸ್ಟರ್ಡ್ ಕಂಪ್ನಿ ಇದೆ ಅವರು KDB ಕೊಡಲಿ. ನಮ್ಮ ಜಾಗ ನಾವೇ ಖುದ್ದು ಮೀಟಿಂಗ್ ಮಾಡಿ ಯಾರು ಓನರ್ ಇದ್ದಾರೆ ಅವ್ರನ್ನ ಕರೆಸಿ ಕಾಫಿ ಕೊಡಿಸಿ, ತಿಂಡಿ ಕೊಡಿಸಿ, ಊಟ ಕೊಟ್ಟು ಅವ್ರಿಗೆಲ್ಲ ಥರದ ಕ್ಲಿಯರ್ ಮಾಡಿಕೊಡ್ತೀವಿ. ಬಟ್ ಇನ್ನೊಂದು ದಿವಸ ಹೇಳಿದ್ರೆ ರೀ ಮರ್ಯಾದೆ ಹೋಗುತ್ತೆ ರೀ. ಅವ್ರೊಬ್ರು ಮಾಜಿ ಮುಖ್ಯಮಂತ್ರಿ ಸರಿಯಾಗಿ ಮಾತಾಡೋಕೆ ಹೇಳ್ರಿ, ಸುಮ್ಮನೆ ಬಿಡ್ರಿ ಅಂತೆ. ನೀವು ನೋಡ್ರಿ, ನಾವು ಮಾತಾಡೋದು ನೀವು ಮಾಧ್ಯಮದವ್ರು ಬೇಜಾರು ಮಾಡ್ಕೊತೀರಾ. ಮತ್ತೆ ಹೇಳ್ತಾ ಇದ್ದೀನಿ, ಯಾವ ಸಂದರ್ಭದಲ್ಲಿ ಹೇಳಿದಾರೋ ಗೊತ್ತಿಲ್ಲ ರೀ. ಕೊಡ್ರಿ ಇಲ್ಲಿ ನನಗೆ. ಯಾರು ಹೇಳೋರೆ? ಯಾರು? ಎಂ ಬಿ ಪಾಟೀಲ್ ಕುದ್ರಗುಂಡಿಯಲ್ಲಿ ಜಾಗ ಅಕ್ವೈರ್ ಮಾಡಕ್ಕೆ ನೋಡಪ್ಪ, ಒಂದ್ ನಿಮಿಷ ರವೀಣ, ನೋಡಪ್ಪ ತಪ್ಪು ತಿಳ್ಕೊಬೇಡ ನೀನು. ಮಂಡ್ಯದಲ್ಲಿ ಒಂದ್ ನಿಮಿಷ ತಪ್ಪು ತಿಳ್ಕೊಬೇಡ. ನಿಮ್ ಬಗ್ಗೆ ನನಗೆ ತಪ್ಪಾಗುತ್ತೆ, ನಾನು ಮಾತಾಡೋದು ತಪ್ಪಾಗುತ್ತೆ. ದಯವಿಟ್ಟು ಬಿಡು ಅಂತ ಹೇಳಿದೆ. ದಯವಿಟ್ಟು ನೀವು ವೈಯಕ್ತಿಕ ತಗೊಂಡಿದ್ಯಾ? ಒಂದ್ ನಿಮಿಷ ಇರ್ರಿ. ಒಂದ್ ನಿಮಿಷ ನೋಡ, ಎಲ್ಲ ಒಟ್ಟಿಗೆ ಬಿದ್ರೆ ನಾನು ಹೇಳ್ತೀನಿ ಕೇಳಪ್ಪ. ನಾನು ನಿಮ್ಮಂಗೆ ಇದೇ ನೆಲದಲ್ಲಿ ಹುಟ್ಟಿರೋನು. ಸ್ವಲ್ಪ ಸರಿಯಾಗಿ ಮಾತಾಡ್ರಿ. ಎಷ್ಟು ಸಲ ಹೇಳ್ತಾರ್ರಿ ಅವ್ರಿಗೆ? ಬಂದಾಗ್ಲೂ ಅದೇ ಹೇಳ್ತಾರೆ, ಹೋದಾಗ್ಲೂ ಅದೇ ಹೇಳ್ತಾರೆ. ಅದೇ ಕೆಲಸನೇನ್ರಿ? ಬೇಕಾದ ಉತ್ತರ ಕೇಳಕ್ಕೋಸ್ಕರ ಅವ್ರು ತಗೋ. ಅವ್ರು ಏನ್ ಹೇಳ್ತಾರ, ಯಾವಾಗ ಕೊಟ್ಟಾರ ಗೊತ್ತಿಲ್ಲ. 2 ನಿಮಿಷಪ್ಪ, ನಿಮಗೆ ಕ್ವಶನ್ ಬೇಕಾಗಿದೆ, ನಿಮಗೂ ಬೇಕಾದ ಉತ್ತರ ಕೇಳೋದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ಈಗ ನೀವು ಕ್ವಶನ್ ಕೇಳಿದಿರ, ಮಂತ್ರಿ ಉತ್ತರ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಿದಾರೆ. ಆ ಮಂತ್ರಿ ಯಾವ ಸಂದರ್ಭದಲ್ಲಿ ಕೊಟ್ಟವರೋ ನನಗೆ ಗೊತ್ತಿಲ್ಲ. ನನ್ನ ಸ್ಟ್ಯಾಂಡು, ನಾನು ಜಾಗ ಕೊಡೋಕೆ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ನೀವು ಅದನ್ನು ನಿಮಗೆ ಬೇಕಾದ ಉತ್ತರ ಕೊಡೋದಕ್ಕೆ, ಒಂದು ನಿಮಿಷ, ನಿಮಗೆ ಬೇಕಾದ ಉತ್ತರ ಕೊಡೋದಕ್ಕೆ MLA ಆಗಲಿ ಮಂತ್ರಿಗಳಾಗಲಿ ಇಲ್ಲ. ನೀವು ಆ ಮಂತ್ರಿಗಿನ್ನ ತೊಗೊಂಬಂದು ಇವ್ರ ಹತ್ರ ಕೇಳಿ. ನೀವು ಹೋಗಿ MB ಪಾಟೀಲ್ ಅವ್ರ ಹತ್ರ ನೀವು ಈ ರೀತಿ ಉತ್ತರ ಕೊಟ್ಟಿದ್ರೆ ಕೇಳಿ. ನಿಮಗೆ 100 ಎಕರೆ ಜಾಗ ಬೇಕಾ? ಉಮ್ದಳ್ಳಿ ಸರ್ವೆ ನಂಬರ್ 53 ಕಾಡಾದ 100 ಎಕರೆ ಜಾಗ ರೆಡಿ ಇದೆ. ಎಲ್ಲ ಸಕಲವನ್ನು ಕೊಡೋಕೆ ನಾವು ರೆಡಿ ಇದ್ದೀವಿ. ನಿಮಗೆ ಫ್ಯಾಕ್ಟ್ರಿ ತನ್ನಿ, ಫ್ಯಾಕ್ಟ್ರಿ ಓನರ್ ಕೈಲಿ ಅಪ್ಲಿಕೇಶನ್ ಹಾಕ್ಸಿ. ಉಮ್ದಳ್ಳಿ ಸರ್ವೆ ನಂಬರ್ ಕಾಡ ಜಾಗ 100 ಎಕರೆ ರೆಡಿ ಇದೆ. ನಿಮಿಷ ಹೇಳ್ತೀನಿ, ಕ್ಲಿಯರ್ ಮಾಡ್ತೀನಿ. ಇನ್ನೊಂದು ದಿವಸ ನೀವೆಲ್ಲ ಪತ್ರಕರ್ತರಿಗೂ ಹೇಳ್ತಾ ಇದ್ದೀವಿ, ಕುಮಾರಸ್ವಾಮಿ ಸುಳ್ಳನ್ನು ನಮ್ಮ ಮುಂದೆ ಬಂದು ತಂದು ಇಟ್ಬಿಟ್ಟು ನಿಮ್ಗೆಲ್ರಿಗೂ ಕೈ ಮುಗಿದೀವಿ ಅಂತೀವಿ. ಕುಮಾರಸ್ವಾಮಿ ಸುಳ್ಳನ್ನು ನೀವು ರಿಟರ್ನ್ ಕೇಳ್ತಿರೋ, ನೀವು ಕೇಳೋಕ್ಕಾಗಲ್ವೋ, ನೀವು ವಿಶ್ವಾಸಕ್ಕೋ ಅಥವಾ ಅವ್ರು ಹಿರಿಯೋರು ಅಂತಲೋ, ಮಾಜಿ ಮುಖ್ಯಮಂತ್ರಿ ಅಂತಲೋ ನಿಮ್ಮ ಮನೆ ಬರ ಏನಾರು ಮಾಡ್ಕೊಳ್ಳಿ. ನೀವು ಉಂಟು, ಅವರುಂಟು. ಒಂದು ನಿಮಿಷ ದಯವಿಟ್ಟು, ನಾನು ಹೇಳೋ ಗಂಟೆ ಕೇಳಬೇಕಪ್ಪ. ಕೇಳಲ್ಲ ಅಂದರೆ ಕೇಳಲ್ಲ ಅಂತ ಹೇಳೋ ನಾವು ಹೋಗ್ತೀನಿ. ನೀವು ಹೇಳಾಯ್ತಲ್ವಾ, ನಾನು ಉತ್ತರ ಹೇಳೋವರೆಗೂ ಸುಮ್ಮನೆ ಇರಬೇಕು. ಸ್ವಲ್ಪ ಸಮಾಧಾನ, ನಾವು ಉತ್ತರ ಹೇಳೋವರೆಗೂ ಇರ್ರಿ. ಅವರು ಸುಳ್ಳಿಗೆ ಎಲ್ಲ ನಾವು ಉತ್ತರ ಹೇಳೋಕ್ಕಾಗಲ್ಲ. ನಾನು 1000 ಸಲ ಹೇಳಿದ್ವಿ. ನಮ್ಮ ರವಿ ಹೇಳವ್ರೆ, ಗಂಗಾಧರ್ ಮನೆ ಪ್ರೆಸ್ ಮೀಟ್ ಮಾಡಿ ಅವ್ರು ಪದೇ ನಾನು ಜಾಗ ಕೇಳ್ತಾ ಇದ್ದೀನಿ, ಜಾಗ ಕೊಡ್ತಾ ಇಲ್ಲ ಅಂತ ಯಾರು. ಆಮೇಲೆ MB ಪಾಟೀಲು ಇಂಡಸ್ಟ್ರಿಯಲ್ ಮಿನಿಸ್ಟ್ರು, ಅವರು ಸದನದಲ್ಲಿ ಯಾರೋ ಶಾಸಕರು ಯಾವುದೋ ಜಾಗದಲ್ಲಿ ಏನೋ ಕೇಳಿರ್ತಾರೆ, ಅದಕ್ಕೆ ಕೊಡಲ್ಲ ಅಂತ ಹೇಳಿರ್ಬೋದು. ಅದು ಯಾಕೆ ಏನು ಅಂತೇಳಿ ಅದನ್ನು ನೋಡಿದಾಗ ಗೊತ್ತಾಗುತ್ತೆ. ಅದಕ್ಕೂ ಮಂಡ್ಯ ಜಿಲ್ಲೆನಲ್ಲಿ ಕುಮಾರಸ್ವಾಮಿ ಹೇಳೋದಕ್ಕೂ ಸಂಬಂಧ ಇಲ್ಲ, ಗೊತ್ತಾಯ್ತಾ? ಇವರು
ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆ ವ್ಯಾಪ್ತಿನಲ್ಲಿ ಅಥವಾ ಇಂಥ ತಾಲೂಕಿನಲ್ಲಿ ನಾವು ಇಂಥ ಫ್ಯಾಕ್ಟ್ರಿ ಮಾಡಲಿಕ್ಕೆ ನಮ್ಗೆ ಇಷ್ಟು ಜಾಗ ಬೇಕು ಅಂತೇಳಿ ಅವರು ಅರ್ಜಿಯನ್ನು ಸಲ್ಲಿಸಿದಾಗ ನಾವು ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು, ಜಾಗ ಕೊಡ್ತಕ್ಕಂಥದ್ದು ನಾವು ಕೊಡು. ಅವರು ಕಂಪನಿಯವರು ಇಲ್ಲಿವರೆಗೆ ಯಾವುದೇ ಅರ್ಜಿನ KDBನಲ್ಲಿ ಸಬ್ಮಿಟ್ ಮಾಡಿಲ್ಲ, ಇಲ್ಲಿವರೆಗೆ ಮಾಡಿಲ್ಲ. ನಾವು ಯಾವ ಕಂಪನಿ ಅಂತ ಅವ್ರ ಹೆಸರು ಇಲ್ಲಿವರೆಗೆ ಸರಿಯಾದ ಸ್ಪಷ್ಟವಾದಂಥ ಇಂಥ ಕಂಪ್ನಿ ಅಂತ ಹೇಳಿಲ್ಲ ಕುಮಾರಸ್ವಾಮಿಯವರು. ಅವ್ರು ಏನು ಅಂದ್ಕೊಂಡ್ರು, ನಮಗೆಲ್ಲ ಕಿವಿಲಿ ಹೂ ಮಾಡ್ಕೊಂಡವೆ ಇವೆಲ್ಲ, ಹೋದಾಗೆಲ್ಲ ನಾನು 100 ಎಕರೆ ಮಾಡಕ್ಕೆ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ರೆ ಜನ ತಪ್ಪು ಕಲ್ಪನೆ ಮಾಡ್ಕೊಂಡು ಅಂತ ಹೇಳ್ಕೊಂಡು ತಿರುಗ್ತಾರೆ. ನಾವು ರವಿ 2-3 ಕಡೆ ಚೆಕ್ ಮಾಡ್ದ, ಎಲ್ಲೂ ಅವ್ರ ಅಪ್ಲಿಕೇಶನ್ ಹಾಕಿಲ್ಲ, ಎಲ್ಲೂ ಅಪ್ಲಿಕೇಶನ್ ಬಂದಿಲ್ಲ. ಅವ್ರ ಮಾತು ಎತ್ತರು ಬಂದಾಗೆಲ್ಲ ನಿಮಗೆ ಚಳ್ಳೆ ಹಣ್ಣು ತಿನ್ನಿಸ್ತಾರೆ, ನೀವು ನಮಗೆ ಚಳ್ಳೆ ಹಣ್ಣು ತಿನ್ಸಕ್ಕೆ ಹೋಗ್ತೀರಾ, ಇದು ಬೇಡ. ಇನ್ನು ಮುಂದೆ ಅವ್ರಿಗೆ ಸ್ವಾಮಿ ಈ ವಿಚಾರ ಬಿಟ್ಬಿಟ್ಟು ಮಾತಾಡ್ರಿ, ನೀವು ಯಾವುದೋ ಅಪ್ಲಿಕೇಶನ್ ಹಾಕಿಲ್ಲ ಅಂತೆ ಬಿಟ್ಬಿಟ್ಟು ಮಾಡಿ, ಯಾವ್ದಾದ್ರು ಅಪ್ಲಿಕೇಶನ್ ಇದ್ರೆ ಕೊಡ್ರಿ, ಇಲ್ಲ ಅಪ್ಲಿಕೇಶನ್ ಕಾಫಿ ಕೊಡ್ರಿ, ಅದು ಕೇಳಕ್ಕೆ ಬರಲ್ವಾ ನಿಮಗೆ? ಕಿವಿ ಹೂ ಮಾಡ್ಕೊಂಡಿದ್ದೀರಾ? ಅಪ್ಲಿಕೇಶನ್ ಕೇಳ್ರಿ. ನಾನು ಅದನ್ನೇ ಹೇಳ್ತಾ ಇದ್ದೇನೆ. ನೀವು ಮನುಷ್ಯ ಅಲ್ಲ, ನಾನು ಒಂದು ನಿಮಿಷ ನೀವ್ ಹೇಳ್ದಾಗೆಲ್ಲ ಕೇಳಕ್ ಆಗಲ್ಲ ಕಣ್ರಿ, ನೀವ್ ಹೇಳ್ದಾಗೆಲ್ಲ ಕೇಳಕ್ ಆಗಲ್ಲಪ್ಪ, ನೀವ್ ಹೇಳ್ದಾಗೆಲ್ಲ ಕೇಳಕ್ ಆಗಲ್ಲ. ಯಾಕೆ ಕೇಳ್ಬೇಕು ನೀವು ಹೇಳ್ದಾಗೆ? ನೋಡ್ರಿ, ಇದೇ ಲಾಸ್ಟ್ ಇನ್ನೊಂದ್ ದಿವಸ ಈ ತರ ಮಾತಾಡಿದ್ರೆ ನೋಡಪ್ಪ ನಿಮ್ಗೆ ಒಂದ್ ನಿಮಿಷ ಹುಡುಗರು ಒಂದ್ ನಿಮಿಷ ಅವ್ರು ಹೇಳ್ರಿ ಕೇಳೋದು. ಸುಮ್ಮನೆ ಮಾತಾಡ್ಬೇಡ, ಒಂದ್ ನಿಮಿಷ ನಾನು ಹೇಳ್ತೀನಿ. ಒಂದ್ ನಿಮಿಷ ಕೇಳಪ್ಪ, ಹೆಸರೇನು? ದಿಲೀಪ್ ಅಂತ ಒಂದ್ ನಿಮಿಷ ಕೇಳ್ರಿ. ನಿಮ್ TV9 ಅವರು ಯಾರು ಈ ತರ ನಡ್ಕೊಂಡಿಲ್ಲ, ಇದೇ ಪಟ್ಟ ನಾವೇನ್ ನಡ್ಕೊಳ್ತಾ ಇದೀನಿ ಸರ್ ಈಗ? ನಾನು ಸ್ಪಷ್ಟವಾಗಿ ಹೋದ್ರು ಅಂತ ಅನ್ನೋದು ಬೇಡ ಅಂತ ಹೇಳ್ತಾ ಇದ್ದೀನಿ. KDB ಇಂಡಸ್ಟ್ರಿಯಲ್ ಮಿನಿಸ್ಟರ್ನ ಯಾವ ಶಾಸಕರು ಕೇಳಿದ್ದಾರೆ, ಯಾವ್ದು ಕೇಳಿದ್ದಾರೆ ಅನ್ನೋ ಡೀಟೇಲ್ ಇವ್ರು ಪೋಸ್ಟ್ ಮಾಡ್ತಾ ಇರ್ತಕ್ಕಂಥ ಸುಳ್ಳು ನಮ್ಮ ಮಂಡ್ಯ ಜಿಲ್ಲೆ ವಿಚಾರಕ್ಕಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ದೀನಿಲ್ಲಪ್ಪ. ನೀನು ಅದನ್ನ ಬಿಟ್ಟು ಕೇಳಪ್ಪ, ನೀನೇನೋ ಮಾತಾಡಬೇಡ, ನೀನು ಒಬ್ಬನೇ ಬುದ್ಧಿವಂತ ಅಂತ. ನಾನು 40 ವರ್ಷ ಪಬ್ಲಿಕ್ ಲೈಫ್ ನಲ್ಲಿ ಸುಮ್ಮನಿರಪ್ಪ, ಕೇಳಬಾರ್ದು. ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳು. MB ಪಾಟೀಲ್ ಯಾವ ಶಾಸಕರಿಗೆ ಪತ್ರ ಹೇಳಿದ್ದಾರೆ ಅಂತ ನಾನು ಡೀಟೇಲ್ ತಗೊಂಡು ಕ್ಲಾರಿಫೈ ಬೇಕಾದ್ರೆ ನೀನು ಮಾಡೋಣ. ಮತ್ತು MB ಪಾಟೀಲ್ ಅವರು ಹೇಳಿರ್ಬೋದು, ಹೇಳದೇ ಇರ್ಬೋದು, ಆ ವಿಚಾರಕ್ಕೂ ಸಂಬಂಧ ಇಲ್ಲ. ಮಂಡ್ಯ ಜಿಲ್ಲೆನಲ್ಲಿ ಜಾಗ ಬೇಕು ಅಂತ ಹೇಳ್ತಾ ಇದ್ರು. ಯಾವ ಯಾವ ಫ್ಯಾಕ್ಟರಿಯ ಓನರು ಎಲ್ಲಿ ಅರ್ಜಿ ಹಾಕಿ ಪಾಟೀಲ್ ಹೇಳಿರೋದು ರೆಡಿಯಾಗಿರೋ ಜಾಗ ರೆಡಿ ಇಲ್ಲ, KDB ಇಂದ ಆರ್ಟ್ ಕೇಕ್ ತರ ರೆಡಿ ಇಲ್ಲ, ನೀವು ಯಾವ ಫ್ಯಾಕ್ಟ್ರಿ ಅಂತ ಹೇಳಿ ನಾವು ಅಕ್ವಿಷನ್ ಮಾಡಿ ನಿಮ್ಗೆ ಎಲ್ಲ ಜಾಗನೂ ಹಂಗೇನೆ, ಯಾರಿಗೂ ಇದಕ್ಕಿದ್ದಂಗೆನೆ ರೆಡಿ ಇಟ್ಕೊಂಡಿಲ್ಲ. ಅವರು ಅಪ್ಲಿಕೇಶನ್ ಹಾಕಿದ್ರೆ